ಡಿಕೆ ಶಿವಕುಮಾರ್ ಅವರ ಮನೆಗೆ ನಾಗಾ ಸಾಧುಗಳು ಭೇಟಿ ಕೊಟ್ಟುಬಿಟ್ಟಿದ್ದಾರೆ. ಉತ್ತರ ಭಾರತದ ನಾಗಾ ಸಾಧುಗಳ ಭೇಟಿ ಇದು. ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ನಾಗಾ ಸಾಧುಗಳು. 10ಕ್ಕಿಂತ ಹೆಚ್ಚು ನಾಗಾ ಸಾಧುಗಳು ಬಂದು ಆಶೀರ್ವಾದ ಮಾಡಬಹುದು. ಉತ್ತರಾಖಂಡ್, ಉತ್ತರ ಪ್ರದೇಶ ಮೂಲದ ನಾಗಾ ಸಾಧುಗಳು ಇವರೆಲ್ಲರೂ ಕೂಡ ನಾಗಾ ಸಾಧುಗಳು ಹುಡುಕಿಕೊಂಡು ಬಂದು ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಪಡೆದ ಬಳಿಕ DCM ಡಿಕೆಶಿ ಅವರ ಹೇಳಿಕೆ ಇದು. ರಾಜಕೀಯದವರಾದಂಥ ನಮಗೆ ಎಲ್ಲರೂ ಬೇಕ್ರಿ, ನಾವು ಯಾರನ್ನೂ ಬಿಡೋಕ್ಕಾಗಲ್ಲ, ನಮಗೆಲ್ಲರೂ ಬೇಕು, ಮನೆಗೆ ಬಂದಾಗ ನಾವು ದೂರ ತಳ್ಳಲ್ಲ, ಯಾರನ್ನೂ ದೂರ ತಳ್ಳೋಕ್ಕಾಗುತ್ತಾ ಅಂತ ಡಿ ಕೆ ಶಿವಕುಮಾರ್ ಮಾತಾಡಿ. ನಾಗಾ ಸಾಧುಗಳ ಲೋಕವೇ ಬೇರೆ. ಯೂಶ್ವಲ್ ಆಗಿ ಈ ರೀತಿ ಸ್ಥಳಗಳಿಗೆ ಅವ್ರು ಇರಲ್ಲ, ಸಾಮಾನ್ಯ ಬರಲ್ಲ ಅವರು ನಾಗಾ ಸಾಧುಗಳು. ಅವರದ್ದೇ ಒಂದು ಲೋಕ ಇದೆ, ಒಂಥರ ನಾಗಲೋಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರದ್ದೇ ಲೋಕ, ಅವರದ್ದೇ ಹಠ, ಅವರದ್ದೇ ಒಂದು ಸಿದ್ಧಿ, ಅವರದ್ದೇ ಒಂದು ಧ್ಯಾನ, ಅವರದ್ದೇ ಒಂದು ವಿಶಿಷ್ಟ ವಿಭಿನ್ನ ವಿಚಿತ್ರ ಆಚರಣೆಗಳು ಎಲ್ಲವೂ ಇವೆ. ಅವರು ಊಟ ಮಾಡೋ ಪದ್ಧತಿಯಿಂದ ಹಿಡಿದು ಅವರ ಯೋಗಗಳು, ಅವರ ಸಿದ್ಧಿ ಬೇರೆ 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 ಅದು ಆಯಾಮಗಳಲ್ಲಿವೆ. ಅದು ಅವರ ಅಖಾಡಗಳು ಬೇರೆ ಬೇರೆ ಇರ್ತಾವೆ ಅಲ್ಲಿ. ಇಂಥವರು ಸಾಮಾನ್ಯವಾಗಿ ಈ ರೀತಿ ಸ್ಥಳಗಳಲ್ಲಿ ಸಿಗಲ್ಲ. ಯಾವಾಗೂ ನಾವು ಕುಂಭಮೇಳ ಆಯಿತು ಅಂದಾಗ ಅವರವ್ರದ್ದೇ ಒಂದೊಂದು ಅಖಾರ ಅಂತಾರೆ. ಆ ಕಡೆಗೆ ನಾರ್ತಲ್ಲಿ ಇದನ್ನು ಅಖಾರ ಅಂತ ಕರೀತಾರೆ, ನಾವು ಅದನ್ನು ಅಖಾಡ ಅಂತೀವಿ ನಾವು. ಆ ಥರದ ಒಬ್ಬೊಬ್ಬ ಸ್ವಾಮೀಜಿಗೆ ಸಂಬಂಧಪಟ್ಟಂತೆ ಒಂದೊಂದು ಅಖಾಡಗಳಿರ್ತವೆ. ಅಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಹಿಮಾಲಯ ತಪ್ಪಲೋ, ಯಾವುದೋ ನದಿ ತೀರವೋ, ಇನ್ನೆಲ್ಲೋ ಒಂಥರ ಮನುಷ್ಯ ಸಹಜ ಪ್ರವೇಶ ತಾಣಗಳಾಗಿರಲ್ಲ ಅವು. ಸಹಜವಾಗಿ ಇಲ್ಲೆಲ್ಲ ಮನುಷ್ಯ ನೆಲೆಸ್ತಾ ಇರ್ತಾನಪ್ಪ, ಇಲ್ಲಿ ಆರಾಮಾಗಿ ಓಡಾಡ್ಬೋದು ಮನುಷ್ಯ, ಆ ಥರ ಸ್ಥಳಗಳಲ್ಲಿ ಅವ್ರು ಇರಲ್ಲ. ಅವ್ರದ್ದೇ ಒಂದು ಲೋಕದಲ್ಲಿ ಇರ್ತಾರೆ ಅವರು. ಇಂಥವ್ರು ಈ ಥರ ಸಂದರ್ಭಗಳಲ್ಲಿ ಈ ಬೆಂಗಳೂರಲ್ಲೋ ಬೇರೆ ಬೇರೆ ಸಿಟಿಗಳಲ್ಲೋ ಇವ್ರು ಕಾಣಿಸಲ್ಲ ಅವರು. ಸೊ ಆದರೆ ನಮ್ಮ ಕರ್ನಾಟಕದ ರಾಜಕೀಯದ ಜೀವನಕ್ಕೆ ಅಥವಾ ರಾಜಕೀಯದ ವಿಚಾರಗಳಿಗೆ ಬಂದಾಗ ನಾವು ಗಮನಿಸಿರೋದೇನು ಅಂತ ಹೇಳಿದ್ರೆ, ಅದು ಯಡಿಯೂರಪ್ಪನವ್ರ ವಿಚಾರದಲ್ಲೋ ಬೇರೆ ಈ ಥರದ್ದು ಏನಾದರೂ ಒಂದು ಸ್ಥಿತ್ಯಂತರಗಳಾಗುವ ಕಾಲಘಟ್ಟದಲ್ಲಿ ಯಾರಿಗೋ ಮುಖ್ಯಮಂತ್ರಿ ಕಳ್ಕೊಳ್ತಾ ಇದ್ದಾರೆ, ಇನ್ಯಾರೋ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಇನ್ಯಾರಿಗೋ ಆಸೆ ಪಡ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ನೀವು ಗಮನಿಸಿರ್ತೀರಿ, ಈಗ ನಾಗಾ ಸಾಧುಗಳು ಪ್ರತ್ಯಕ್ಷ ಆಗಿಬಿಡ್ತಾರೆ. ವಿಶೇಷವಾಗಿ ಸದಾಶಿವನಗರದಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಾರೆ ಇವರು. ಸೊ ಅದಕ್ಕೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ರೀ ನನಗೆ ಎಲ್ಲರೂ ಬೇಕಪ್ಪ, ಮನೆಗೆ ಬಂದಾಗ ತಳ್ಳೋಕ್ಕಾಗತ್ತಾ, ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು, ಸರಿ ಆಯಿತು ಅಂಥೇಳಿ ಆಶೀರ್ವಾದ ತೊಗೊಂಡಿದ್ದೀನಿ ನಾನು ಅಷ್ಟೇ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಅವರು ಏನೋ ಉಳಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡಕ್ ಬಂದವ್ರು ನಾವು ಮನೆಯಿಂದ ತಳ್ಳಕ್ ಆಗ್ತದ? ಈಗ ನೀವು ಬಂದಿದ್ದೀರಿ, ನಿಮ್ಗೆ ಮಾತಾಡಕ್ ನಮ್ಗೆ ಇಷ್ಟ ಇಲ್ಲ, ಆದ್ರೂ ಏನ್ ಮಾಡ್ತೀರಿ? ನಿಮ್ ನಾ ಬಿಡಂಗಿಲ್ಲ, ನೀವು ಬಿಡಂಗಿಲ್ಲ. ಸೊ ಹಂಗೆ ಈ ಸಾಧು ಸಂತರು, ಹಿರಿಯರು, ಜನ ರಾಜಕೀಯದಲ್ಲಿ ಇದ್ದೀವಿ, ಎಲ್ಲಾ ತರ ಜನನು ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವಾ ನಾವು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ ಮುನಿಗಳಿದ್ದಾರೆ, ಅವ್ರದ್ದೊಂದು ವೇಷಭೂಷ ಭೂಷಣ, ಸಾಧುಗಳದ್ದು ಒಂಥರ, ಬೇರೆ ಸ್ವಾಮಿಗಳದ್ದು ಒಂಥರ, ರಾಜಕಾರಣ